ಸರ್, ಈಗ ಪೋಕ್ಸೋ ಪ್ರಕರಣಗಳು ಆಲ್ಮೋಸ್ಟ್ ಈ ಸ್ವಾಮೀಜಿಗಳ ಮೇಲೆ ಮತ್ತೆ ಈ ಸ್ವಯಂ ಘೋಷಿತ ದೇವಮಾನವರು ಅಂತ ಅವರೇ ಘೋಷಣೆ ಮಾಡ್ಕೊಂಡಿರ್ತಾರೆ. ಸೊ ಇಂಥವ್ರ ಮೇಲೆ ಜಾಸ್ತಿ ಬರ್ತಾ ಇದೆ. ಈಗ ನೀವು ಗಮನಿಸಬಹುದು, ಮಲ್ಲಿಕಾರ್ಜುನ್ ಮುತ್ತಿ ಅವ್ರ ಮೇಲೂ ಅದೇ ಪ್ರಕರಣ ಇತ್ತು. ಸೊ ಅವ್ರನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಅವ್ರದೇ ಆದ ಒಂದು ಅಭಿಮಾನಿ ಬಳಗ ಪ್ರೊಟೆಸ್ಟ್ ಮಾಡುವಂಥದ್ದು. ಇದು ಈ ಪ್ರೊಟೆಸ್ಟ್ ಮಾಡೋದ್ರಿಂದ ಈ ಪ್ರಕರಣನ ಕೈ ಬಿಟ್ಬಿಡ್ತಾರ ಈಸಿಗೆ? ಹೇಗೆ ಅದು? ಅಲ್ಲ, ಅವ್ನು ಕೈ ಹಾಕಿದ್ಕೆ ತಾನೇ ಇದು ಪ್ರಕರಣ ಆಗಿದ್ದು. ಅಲ್ಲ, ಯಾರು ಕೈ ಬಿಟ್ಬಿಡ್ಬೇಕು ಕೇಸಿಂದ ಅಂತ ಹೇಳ್ತಾ ಇರೋದು? ಜನರ ಅಭಿಮಾನಿಗಳು. ಸರ್, ಇದೆಲ್ಲ ಏನಂದ್ರೆ, ಮೊದಲು ಜನ ಬುದ್ಧಿವಂತರಾಗಬೇಕು ಸರ್. ಒಂದು ಮಗುವಿನ ಒಂದು ಕೇಸ್ನಲ್ಲಿ, ಪ್ರಕರಣದಲ್ಲಿ ಆ ಮಗುವಿಗೆ ಈ ಥರ ಅನ್ಯಾಯ ಆಗಿದೆ ಅಂತ ಹೇಳಿ, ಅಥವಾ ಆ ಮಗುಗೆ ಈ ರೀತಿ ಲೈಂಗಿಕವಾಗಿ ತೊಂದರೆ ಆಗಿದೆ ಅನ್ನೋದನ್ನ ಸಾರ್ವಜನಿಕರು ಗಮನಿಸಿ, ಸರ್ಕಾರ ಗಮನಿಸಿ, ಸುಮೋಟೋ ಕೇಸಾಗಿ ಮಕ್ಕಳ ಆಯೋಗದವರು ಕೂಡ ಕೇಸ್ ಹಾಕಿದ್ರೆ ಅಲ್ಲಿನ ಜನರು ಇಲ್ಲ ಅದಾಗಿಲ್ಲ ಅಂತ ಹೇಳ್ತಾರಲ್ಲ, ಅಂದರೆ ಯಾವ ಮಟ್ಟಕ್ಕೆ ಮೂರ್ಖರಿದ್ದಾರೆ ಜನರು ಅನ್ನೋಂಥದ್ದು. ದೈವಮಾನವ ಮೊದಲು ಮನುಷ್ಯನೇ ಮುಟ್ಟಬಾರ್ದು. ಮನುಷ್ಯನೇ ಮುಟ್ಟಬಾರ್ದಪ್ಪ. ನೀವು ಕಾಣಿಸ್ಕೋಬೇಕು ಅಂತಂದ್ರೂ ತಪಾಸ್ ಮಾಡಿರ್ಬೇಕು. ನೀನು ಚಿನ್ನ ಹಾಕೊಂಡು ಫುಲ್ ಶೋಕಿ ಮಾಡ್ಕೊಂಡು ಮಂಚದ ಮೇಲೆ ಕುಂತ್ಕೊಂಡು ಬಾದಾಮಿ ತಿನ್ಕೊಂಡು ಹೆಣ್ಮಗನ ಮಲಗಿಸ್ಕೊಂಡ್ಬಿಟ್ರೆ ಅದನ್ನ ನಿನಗೆ ಕೇಸ್ ಇಲ್ದಿರ ಅಂತ ಮತ್ತೆ ಇನ್ನೇನು ಹೇಳ್ತಾರೆ? ಸೊ ಹಾಗಾಗಿ ಪೊಲೀಸರು ಮೊದಲು FIR ಅನ್ನೇನೋ ಮಾಡಿದ್ರು. ಯಾವುದೇ ತೊಂದರೆ ಇದ್ರು ಫಸ್ಟು ಇಂಥವ್ರು ಅರೆಸ್ಟ್ ಮಾಡಬೇಕು ಸರ್. ದರ್ಶನ್ ಅವ್ರನ್ನ ಇಮಿಡಿಯೇಟಾಗಿ ಹೋಗಿ 10 ದಿನದಲ್ಲಿ ಜಿಮ್ ಮಾಡ್ತಾರೆ ಕರ್ಕೊಂಬಂದ್ರಲ್ಲಪ್ಪ. ಸಾಕ್ಷ್ಯಾಧಾರಗಳು ಸಿಗ್ತಲ್ವ ನಿಮಗೆ? ಇಲ್ಲಿ ಇಡೀ ಲೈವಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಸಾಕ್ಷ್ಯಾಧಾರಗಳಲ್ವಾ? ಅಥವಾ ಭೈರತಿ ಅವ್ರನ್ನ ಬಿಟ್ಟಂಗೆ ಇವ್ರನ್ನ 90 ದಿನ ಬಿಟ್ಬಿಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ರಿಜೆಕ್ಟ್ ಆದಮೇಲೆ ದೇವಲೋಕದಿಂದ ಮನುಷ್ಯ ಸ್ಟೇಷನ್ಗೆ ಟಪ್ ಅಂತ ಬೀಳ್ತಾನೆ ಕೆಳಗಡೆ, ಆಮೇಲೆ ಅರೆಸ್ಟ್ ಪ್ರಕ್ರಿಯೆ ಆಗುತ್ತೆ ಅಲ್ವಾ? ಏನು ಮೂರ್ಖು ಸರ್. ಮತ್ತೆ ಆತ ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ ಅಂತ ಹೇಳಿ. ಹಂಗಾರೆ ದೇವ್ರು ಸುಳ್ಳು ಹೇಳುತ್ತಾ? 2 ನಾಲ್ಗೆ ಅವ್ನಿಗೆ ಈ ಮನುಷ್ಯನಿಗೆ 2 ನಾಲ್ಗೆ. ಅಂದರೆ ಬಂದು ಸರೆಂಡರ್ ಆಗ್ತೀನಿ ಅನ್ನೋರು ಹಂಗೆ ಮಾಯ ಆಗ್ಬಿಡ್ತಾರೆ. ಅದೇ ಸೆಂಟ್ರಲ್ ಯಾವ್ದಾದ್ರು ಭೂತ ಎತ್ಕೊಂಡೋಯ್ತಾ ಯುದ್ಧ ನಡೀತಿದ್ದೆ ಆಕಾಶದಲ್ಲಿ? ಎಲ್ಲ ಮೂರ್ಖರು ಸರ್, ಮೂರ್ಖರು ಮಾಡೋವಂಥದ್ದು. ದೇವ್ರುಗಳು ಮಾತಾಡ್ತವೆ ಅಂತ ಹೇಳಿ ಕೇಳಿದ್ದೀವಲ್ಲ, ಆ ರೀತಿ ಪಾಪ ಈ ದೇವ್ರು ಒಂದೊಂದ್ಸರಿ ಟಿವಿಲಿ ಬಂದು ಮಾತಾಡುತ್ತೆ, ಕ್ಯಾಮ್ರಾದಲ್ಲೇ ಮಾತಾಡುತ್ತೆ, ಆಮೇಲೆ ಸ್ಪೀಡಾಗಿ ಓಡೋಗುತ್ತೆ. ಮತ್ತು ಇನೋವಾ ಕಾರಲ್ಲಿ ಈ ದೇವ್ರು ಫ್ರಂಟಲ್ಲೇ ಕುಂತ್ಕೊಬೇಕು, ಕಿಟಕಿಲೇ ಜನರು ಕಾಣಿಸ್ಬೇಕಲ್ಲ ಈ ದೇವ್ರಿಗೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಈ ದೇವರು, ಮತ್ತೆ ಆತನಿಗೆ ದೈವಮಾನವ ಅಂತ ಏನೋ ಹೆಸರಿಟ್ಟಿದಾರಂತೆ. ಸ್ವಯಂ ಘೋಷಿತ ದೈವಮಾನವ ಶಿವಕುಮಾರ ಸ್ವಾಮೀಜಿ ಅಂತ ಮಾತ್ರ ನಾವು ಒಪ್ಕೊಂಡಿದ್ದೀವಿ ಈ ಪ್ರಪಂಚದಲ್ಲಿ. ಅದು ಬಿಟ್ಟರೆ ಅವ್ರ ಶಿಷ್ಯನೂ ಕೂಡ ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅಥವಾ ಮುಂದೆ ಬರೋರು ಯಾರು ಕೂಡ ನಾವು ಒಪ್ಕೊಳ್ಳೋಕೆ ಸರಿ ಇಲ್ಲ. ಯಾಕಂದ್ರೆ ಅವ್ರು ನಾನೇ ಸ್ವಯಂ ಆಗಿ ಅವ್ರು ನಡೆದಿರೋ ಮಣ್ಣನ್ನು ತೊಗೊಂಡಿಟ್ಕೊಡ್ತೀನಿ. ಬಿಕಾಸ್ ಅವ್ರು ಹೇಳೋರು, ನಾನು ದೇವರಲ್ಲಪ್ಪ, ನಾನು ಮಾಡ್ತಿರೋದೇ ಸೇವೆ ಅನ್ನೋ ಅದರಲ್ಲಿ ನಾವು ದೈವತ್ವ ನೋಡ್ತಾ ಇದ್ವಿ. ಎಷ್ಟು ಜನ ಸರ್, ಮುಖ್ಯಮಂತ್ರಿ ಚಂದ್ರವರು ಕೂಡ ಅಲ್ಲೇ ಓದಿರೋದು ಅಂತ. ಎಷ್ಟು IAS ಆಫೀಸರ್ಸ್ಗಳು, KS ಆಫೀಸರ್ಸ್ಗಳು, ಎಂತೆಂಥ ರೈತರುಗಳು, ಸಾಧನೆ ಮಾಡಿರೋ ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಆ ಆಶ್ರಮದಲ್ಲಿ ಅಲ್ಲಿ ಓದುವಂಥದ್ದು. ನೀವು ನೋಡ್ಬೋದು ಅವ್ರನ್ನ. ಯಾಕೆ ಅಷ್ಟು ನಾನು ಪೂಜಿಸ್ತೀನಿ ಅಂದರೆ, ಕೋಮದಲ್ಲಿ ಇದ್ದಾಗಲೂ ಕೂಡ ಶಿವಲಿಂಗನ ಪೂಜೆ ಮಾಡ್ತಿದ್ದಂಥವ್ರು. ಅಂದರೆ ಕೋಮದಲ್ಲಿ ಅವ್ರಿಗೆ ಜ್ಞಾನ ಇಲ್ಲ, ವಿಭೂತಿ ಹೇಳ್ಕೊಳ್ಳೋದು, ಹಿಂಗೆ ಮಾಡೋದು ಅದು ನಾಟಕ ಅಲ್ಲ. ಅವ್ರನ್ನ ಮಾತ್ರ ಆ ಪದಕ್ಕೆ ಸೂಕ್ತವಾದ ವ್ಯಕ್ತಿ, ಇನ್ಯಾರೂ ಕೂಡ ಅಲ್ಲ. ಅವ್ರ ರೀತಿ ಆಗಕ್ಕೆ ಇವ್ರ ಕೈಲಿ ಸಾಧ್ಯವೂ ಇಲ್ಲ. ಇವ್ರೇನಾದ್ರು ಕೋಮಕರಕ್ಕೆ ಹಾಕ್ಬಿಡಿ, ಸುಮ್ಮನೆ ನೀವು ಯಾವ್ದು ಇಂಜೆಕ್ಷನ್ ಕೊಟ್ಬಿಟ್ಟು ಇವ್ರು ಹೇಳಿದ್ರಲ್ಲ ಹಾಕ್ಬಿಡಿ ನೋಡಿ, ಅವ್ರ ಆಕ್ಷನ್ಗಳು ಬೇರೆ ಬರ್ತವೆ. ಯಾವುದೇ ವಿಭೂತಿ ಬರಲ್ಲ, ಬೇರೆ ಬಂದ್ಬಿಡ್ತದೆ ಅದು. ಸೊ ಹಾಗಾಗಿ ಪೊಲೀಸರು ಮೊದಲು ಸರ್ ಎಲ್ಲಿ ಮಾಯ ಆಗಿದ್ರೆ, ಇವ್ರೇನಾದ್ರು ಒಂದು ಮಾಯ ಆಗಿರೋದು ಮೊಬೈಲ್ ಟ್ರೇಸೌಟ್ ಏನೋ ಮಾಡಿಬಿಟ್ಟು ದಯಮಾಡಿ ಇವ್ರನ್ನ ಅರೆಸ್ಟ್ ಮಾಡಬೇಕು. ಯಾಕಂದರೆ ಈ ರೀತಿ ಮೂರ್ಖರನ್ನ ಮಾಡಿಕೊಂಡು ಜನರಿಗೆ ಮೋಸ ಮಾಡಿಕೊಂಡು ಜೀವನವನ್ನು ಮಾಡ್ತಿರೋದು, ಹೊಟ್ಟೆ ತುಂಬಿಸ್ಕೊತಾ ಇರೋದು ಒಂದು ಕೊಲೆ ಪ್ರಕರಣಕ್ಕಿಂತ ದೊಡ್ಡ ಕೊಲೆ ಪ್ರಕರಣ ಇದು, ಆಫೆನ್ಸ್ ಇದು. ಮನೆಯೊಳಗಡೆ ಈಸಿಯಾಗಿ ನುಗ್ತಾರೆ, ಮನೆಯೊಳಗಡೆ ಈಸಿಯಾಗಿ ಮಲ್ಕೊತಾರೆ, ನಾನು ಮಾಡಿದೆಲ್ಲ ದೇವ್ರು ಮುಡ್ತದೆ ಅಂತ ಹೇಳ್ತಾರೆ. ಇದೇನು ಹೊಸದಲ್ಲ, ಬಹಳಷ್ಟು ಹಳೆ ಪ್ರಕರಣಗಳು, ಕಥೆಗಳು ನಾವು ಕೇಳಿದ್ದೀವಿ ಅಲ್ವಾ? ಅದರಲ್ಲಿ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು ಆಗ ಸುಮಾರು 200 ವರ್ಷ 300 ವರ್ಷ ಹಿಂದೆ ಆ ದೇವ್ರು ಬಂದಿರೋನು ನಿನ್ನ ಮಗಳು ಅಥವಾ ನಿನ್ನ ಹೆಂಡತಿನ ಇವತ್ತು ಕಳಿಸ್ಬೇಕು ನೀನು ಅಲ್ಲಿಗೆ ಅನ್ನುವಂಥ ಇತಿಹಾಸಗಳಲ್ಲಿದ್ದಾವೆ. ಸೊ ಇದೇನು ಹೊಸದಲ್ಲ ಇದೆಲ್ಲ. ಸೊ ಅಲ್ಲಿಂದ ನಾವು ಇಲ್ಲಿವರೆಗೂ ಬದಲಾವಣೆ ಆಗಿ ಬಂದಿದ್ದೀವಿ. ಈಗಲೂ ಕೂಡ ಎಲ್ಲೋ ಒಂದು ಕಡೆ 2 ಕಡೆ ಇಂಥವು ಇದ್ದಾವೆ ಅಂದಾಗ ಅಲ್ಲೇ ಕ್ಯೂಚ್ ಹಾಕ್ಬಿಡ್ಬೇಕು. ಅಂತವ್ರು ನೋಡಿ ಇನ್ನೊಂದಿಷ್ಟು ಜನಗಳು ಉತ್ಪತ್ತಿ ಆಗ್ತಾರೆ. ಈಸಿ ಅಲ್ವಾ ಸರ್? ಅವ್ರು ನೋಡೋ ರಾಜನ್ ತರ ಇದಾರೆ, ಸೊ ಅವ್ರು ಹೇಳಿದ್ದೆಲ್ಲ ನಡೆಯುತ್ತೆ. ಈಸಿ ಅಲ್ವಾ ಸರ್?
ಜನರಿಗೆ ಈ ಥರ ಹೇಳ್ಕೊಂಡು ಆರಾಮಾಗಿ ನಿನಗೆ ಇದು ಮಾಡಿಕೊಂಡು ಈಸಿ ಜೀವನ ಅಲ್ವಾ. ಪಾಪ ನಾವೆಲ್ಲ ಕಷ್ಟಪಡ್ತಾ ಇದೀವಿ ಜೀವನಕ್ಕೆ, ಕೈ ಮುಕ್ಕೊಂಡು ಕಾಲು ಮುಕ್ಕೊಂಡು ಬೇರೆಯವ್ರಿಗೆ. ಅವನು ಈಸಿ ನೋಡಿ, ಅವ್ನಿಗೆ ಎಲ್ಲ ಕಾಲು ಮುಗಿತಿದ್ದಾರೆ, ಅವ್ನು ಮಾಡಿದ್ದೆಲ್ಲ ದೇವ್ರು ಮಾಡಿದ್ದು ಅಂತಿದ್ದಾರೆ. ಪಾಪ ನಿಜವಾಗ್ಲೂ ಆ ದೇವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು, ಈ ರೀತಿ ನನ್ನ ಹೆಸರು ಹೇಳ್ಕೊಂಡು ಈ ರೀತಿ ಎಲ್ಲ ಮಾಡ್ತೀರಾ ಅಂತ. ಸೊ ಅದ್ರ ಕರ್ಮದ ಫಲವೇ ಇವೆಲ್ಲ ಮಾತುಗಳು, ನಮ್ಮ ಮಾತುಗಳಾಗಿರ್ಬೋದು, ನಿಮ್ಮ ಕ್ಯಾಮ್ರಾ ಆಗಿರ್ಬೋದು, ಜನರ ಒಂದು ಒತ್ತಡ ಆಗಿರ್ಬೋದು, ಆಕ್ರೋಶ ಆಗಿರ್ಬೋದು, ಅಥವಾ ಜನರಿಗೆ ಎಲ್ರಿಗೂ ಕೂಡ ಮಹಿಳಾ ಆಯೋಗದಿಂದ ಹಿಡಿದು ಸರ್ಕಾರಕ್ಕೆ ಆ ರೀತಿ ಕಾರಣಕ್ಕೆ ಕಾರಣನೇ ಆ ಒಂದು ಕರ್ಮ. ಅಂದರೆ ಇವೆಲ್ಲವೂ ಕೂಡ ಸ್ಟಾಪ್ ಆಗಬೇಕು ಅನ್ನೋವಂಥದ್ದು. ಸೊ ಹಾಗಾಗಿ ಮೊದಲು ಅವರ ಮಠವನ್ನು ಮೊದಲು ಸೀಸ್ ಮಾಡಬೇಕು. ಆ ಮಠದಲ್ಲಿ ಇವರ ಇತಿಹಾಸಗಳನ್ನ ತಗೊಬೇಕು. ಎಷ್ಟು ಜನ ಮನೆಯೊಳಗಡೆ ನೀನು ಈ ರೀತಿ ಆಗಿದೆ, ಏನು ಮಾಡಿದ್ಯಾ, ಏನು ಕತೆ, ಈ ರೀತಿಯಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು ಸರ್. ಇದು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಸೆಕ್ಯುಲರ್ ಅಂತ ಹೇಳ್ತಾರೆ. ಹಾಗಾದರೆ ಇಂಥ ಒಂದು ಅನ್ಯಾಯವನ್ನು ಕೂಡ ಸೆಕ್ಯುಲರ್ ಆಗಿ ತೊಗೊತಿದ್ದೀರಾ ನೀವು. ಅಂದರೆ ಮಠ ಮಹದೇಶ್ವರ ಯಾರೋ ಬೇರೆಯವರು ಕಾವಿ ಹಾಕ್ಕೊಂಡಿರುವಂಥವ್ರು ದೊಡ್ಡ ಇವ್ರನ್ನೆಲ್ಲರನ್ನು ಹೋಗಿ ಟಕ್ ಅಂತ ಹೋಗಿ ಸೆಕ್ಯುಲರಿಸಮು ಅಂತ ತೋರಿಸ್ತಾ ಇದ್ದೀರಾ. ಇದೇ ಒಬ್ರು RSS ಮಾಡಿಬಿಟ್ಟಿದ್ರೆ ಅಥವಾ ಇದು ಮಾಡಿಬಿಟ್ಟಿದ್ರೆ ಟಕ್ ಅಂತ ಹೋಗ್ಬಿಡ್ತಿದ್ರೆ, ಇವ್ರು ಬಿಳಿ ಬಟ್ಟೆ ಹಾಕೊಂಡು ಸ್ವಾಮೀಜಿ ಅಂತೇಳಿ ನೀವು ಮುಟ್ತಾ ಇಲ್ವಾ? ಮೊದಲು ಹೋಮ್ ಮಿನಿಸ್ಟ್ರು ಅಷ್ಟೇ ಇದನ್ನು ಮೊದಲು ಅರೆಸ್ಟ್ ಮಾಡಬೇಕು. ಯಾಕಂದರೆ ಮಕ್ಕಳ ಪ್ರಕರಣ ಸರ್, ನಮ್ಮ ಭವಿಷ್ಯ. ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಮೊದಲು ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿರ್ತಾರೆ, ಆ ಮಗು ಹಿಂಗೆ ಹೌಚ್ಕೊಂಡು ಕುಂತಿರೋದು ಅಥವಾ ಶೇಡ್ ಆಗಿರೋವಂಥದ್ದು, ಆ ಮಕ್ಕಳು ಅನುಭವಿಸ್ತಾ ಇರೋದು, ಹೆಣ್ಮಕ್ಳು ಚಿಕ್ಕ ಮಕ್ಕಳು ಗೊತ್ತಾಗಲ್ಲ. ಸೊ ಅಂಥ ಒಂದು ಸಿಚುವೇಶನ್ಗಳಲ್ಲಿ ಸಮಾಜ ಇದೆ ಅನ್ನೋದಕ್ಕೆ ಆ ಫೋಟೋಗಳನ್ನ ಹಾಕಿರೋವಂಥದ್ದು. ಯಾರೋ ಈ ರೀತಿ ದುರುಪಯೋಗ ಮಾಡ್ತಾರೆ ಅನ್ನೋವಂಥದ್ದು. ಅಂಥದ್ದು ಇಷ್ಟು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬಂದಾಗ ನೀವು ಅರೆಸ್ಟ್ ಮಾಡಿದಿರೋವಂಥದ್ದು ಖಂಡಿತವಾಗ್ಲೂ ಖಂಡನೀಯ. ಮೊನ್ನೆ ನನಗೆ ಇದೇ ಪ್ರಕರಣದಲ್ಲಿ ಮಾತಾಡಿದಾಗ ಸುಮಾರಷ್ಟು ಕಾಮೆಂಟ್ಸ್ ಬಂದಿತ್ತು. ನಿನ್ನ ಫೋನ್ ನಂಬರ್ ಕೊಡು, ನಿನ್ನ ಮನೆಗೆ ಬರ್ತೀವಿ, ನೀನು ನೋಡಿರ್ತೀವಿ. ಇವರ ಪರವಾಗಿ ಪಾಪ ಅವ್ರ ಭಕ್ತರು, ಅವ್ರ ಫಾಲೋವರ್ಸ್ ಹಿಂಗೆ ಈ ರೀತಿ ನಿನ್ನ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀವಿ ಅಂತ ಹೇಳಿ. ಸೊ ಆವಾಗ ನನಗನ್ನಿಸ್ತು, ದಯವಿಟ್ಟು ಈ ರೀತಿ ಈ ಸಲ ಫೋನ್ ನಂಬರ್ ಹಾಕಿ ಅಂತ. ಯಾಕಂದರೆ ಅವ್ರು ನಿಜವಾದ ದೇವ್ರು ನಾನು ತೋರಿಸ್ತೀನಿ ಬಂದರೆ. ಸೊ ಯಾಕಂದರೆ ಇದು ಮಕ್ಕಳ ವಿಷಯ. ಅಂದ್ರೆ ಈ ತರದ್ರು ಸಮಾಜದಲ್ಲಿ ಹುಟ್ಟಾಗ ಯಾರು ಮಾತಾಡ್ಬೇಕು, ನಾವ್ ಇದೀವಲ್ಲ ಸರ್. ಬೆದರಿಕೆ ಆಗ್ತಾರೆ ಅಂದ್ರೆ ಇದೆಲ್ಲ ಅವೆಲ್ಲ ಬೆದರಿಕೆಗೆಲ್ಲ ಮಾಡ್ಕೊಳ್ಳಂಗೆಲ್ಲ ಇದ್ದಿದ್ರೆ ಸರ್ ಅವೆಲ್ಲ ಕಷ್ಟ. ತಪ್ಪು ದಾರಿ ಹಿಡಿಯೋದು ತುಂಬಾ ಈಸಿ ನಮಗೆ, ಅಥವಾ ಒಬ್ಬರ ಮೇಲೆ ಆಕ್ರೋಶ ತೋರಿಸಿ ಒಬ್ಬರ ಮೇಲೆ ಅನ್ನೋದು ಭಾರಿ ಈಸಿ, ತುಂಬಾ ಈಸಿ. ಬಟ್ ಅದು ಮಾಡಬಾರ್ದು, ಸೌಮ್ಯವಾಗಿರ್ಬೇಕು ಅಂತ ಹೇಳೋದು ತಪಸ್ ಮಾಡೋ ಕೆಲಸ. ಒಂದು ಪೆನ್ನನ್ನು ನಂಬ್ಕೊಂಡು ಬದುಕೋದು, ಪೇಪರ್ ಬದುಕೊಂಡು ನಂಬ್ಕೊಳ್ಳೋವಂಥದ್ದು, ಒಳ್ಳೇದೇ ಮಾಡಬೇಕು ಅಂತ ಇದು ತಪಸ್ಸು. ಯಾವಾಗಲೂ ಆಕರ್ಷಣೆ ಯಾವಾಗ ಹೇಳಿ ಈಸಿ. ಅದು ಜೋರ ಕಿಚ್ಚಾಡೋದು ಎಷ್ಟೊತ್ತು, ಕೈ ಎತ್ತೋದು ಎಷ್ಟೊತ್ತು, ಈಸಿ. ಅದೆಲ್ಲ ಈಸಿ, ಅದೆಲ್ಲರೂ ರಕ್ತದಲ್ಲೂ ಇರ್ತದೆ. ಮಯೂರ ವರ್ಮನ ರಕ್ತದಲ್ಲೂ ಇತ್ತಂತೆ ಅಲ್ವಾ? ಸೊ ಎಲ್ರಿಗೂ ಇರ್ತವೆ. ಬಟ್ ಅದನ್ನು ಬಿಟ್ಟು ತಿರ್ಗಾ ಈ ಕಡೆ ಬರೋದಲ್ಲ, ಅಂದರೆ ಬುದ್ಧನ ನಾವು ಮಾಡ್ಕೊಬೇಕು ಅಥವಾ ಅವ್ರನ್ನ ಅವಲಂಬಿಸ್ಬೇಕು, ಅವ್ರು ನೋಡಬೇಕು ಅನ್ನೋದು ಭಾರಿ ಕಷ್ಟದ ಕೆಲಸ. ಸೊ ಹಾಗಾಗಿ ಆ ರೀತಿ ಮಾತ್ರ ಐ ಡೋಂಟ್ ಮೈಂಡ್. ಬಟ್ ಈ ಸಲ ನಾನು ನಿಮ್ಗೆ ರಿಕ್ವೆಸ್ಟ್ ನನ್ನ ಫೋನ್ ನಂಬರ್ ಹಾಕಿ, ದಯವಿಟ್ಟು ಬರಲಿ, ಅವ್ರು ನಿಜವಾದ ಭಗವಂತವನ್ನು ಹೆಂಗಿರ್ತಂತ ತೋರಿಸಿ ಕಳಿಸ್ತೀನಿ. ಸೊ ಅದನ್ನು ಆ ಮೆಸೇಜ್ ಕೊಡೋಕ್ಕೆ ನಾನು ನಿಮ್ಮ ವಾಹಿನಿಯನ್ನು ಯೂಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ದಯಮಾಡಿ ನನ್ನ ಒಂದು ಆಗ್ರಹ, ಅಲ್ಲಿನ SP ಯಾರು ಇರ್ಬೋದು, ಅವ್ರು ಇರ್ಬೋದು, ಅವರು ಕೂಡ ಮೂರ್ಖರಾಗೋದು ಬೇಡ. ದಯಮಾಡಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ತನಿಖೆ ಮಾಡಿದ್ಮೇಲೆ ಇಲ್ಲ ಇದು ಅದಾಗಿಲ್ಲ ಹಂಗಾಗಿಲ್ಲ ಅಂತ ಏನಾದರೂ ಗೊತ್ತಾಯ್ತು ಅಂದರೆ ಬಿಟ್ಟು ಕಳಿಸಿ. ಬಟ್ ಈಗ ಕಣ್ಣು ಮುಂದೆ ಅದಾಗಿರೋದು ಸತ್ಯ. ಇದು ನನ್ನ ಆಗ್ರಹ.